ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಧನಂಜಯ ಗಿರ್ನಳ್ಳಿ ಮಾತಾಡ್ತಿದ್ದೀನಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಮ್ಮ GTD ನ್ಯೂಸ್ನಲ್ಲಿ. ಈ ವ್ಯಕ್ತಿ ಬಂದು ಇವರು ಜಮೀನ್ದಾರರು, ನಮ್ಮ ಸಮುದಾಯ ಎಲ್ಲ ಒಂದು ಜಮೀನ್ದಾರರು. ತುಂಬಾ ಇವ್ರು ಏನ್ ಮಾಡ್ತಾರೆ, ಒಂದು ಟೈಮಲ್ಲಿ ಊರಿಂದ ಹೋಗಿ ಬೇರೆ ಕಡೆ ಎಲ್ಲ ಇದು ಮಾಡಿ ಇವ್ರ ಜಮೀನುಗಳನ್ನೆಲ್ಲ ಬೇರೆಯವರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಈಗ ಇವರು ಒಂದಷ್ಟು ಎಲ್ಲ ಕಡೆ ಎಷ್ಟು ಜಮೀನು ಇದೆ ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಇವ್ರು ಏನ್ ಮಾಡ್ತಾರೆ, ಈ ಜಾಗ ನಮ್ದು ನಮ್ಮ ಖಾತೆ ಮಾಡ್ಕೊಡಿ ಅಂತ ತಹಸೀಲ್ದಾರ್ ಅರ್ಜಿ ಅಂದ್ರೆ ಕೋರ್ಟಲ್ಲೇ ಆಗ್ತಾರೆ. ಕೋರ್ಟಲ್ಲಿ ಆಗಿದ ತಕ್ಷಣ ಕೋರ್ಟಲ್ಲಿ ತಹಸೀಲ್ದಾರ್ ಅವರ ಕೋರ್ಟಲ್ಲಿ ಈ ಜಮೀನು ಮತ್ತೆ AC ಕೋರ್ಟಲ್ಲಿ ಇವ್ರಿಗೆ ಆದೇಶ ಆಗಿ ರಜೆ ಖಾತೆ ಎಲ್ಲ ನೋಡಿ ಪಾಪ ತೆರವಿಗೆ ಸುಮಾರು ದಿನದಿಂದ ಕಷ್ಟಪಡ್ತಾನೆ ಇದ್ದಾರೆ ಸರ್. ಇನ್ನೇನು ಬೇರೆ ಏನು ತೊಂದರೆ ಇಲ್ಲ. ಲಕ್ಷ್ಮಯ್ಯ ಲಕ್ಷ್ಮೀನಾರಾಯಣ ಸಂಜೀವರಾಯಪ್ಪ ಅವ್ರು ಯಾರು ಜಂಟಿ ಇದೆ. ಲಕ್ಷ್ಮಯ್ಯ ಮತ್ತು ಲಕ್ಷ್ಮೀನಾರಾಯಣ ಸಂಜೀವರಾಯಪ್ಪ ಜಂಟಿ ಇದೆ. ಲಕ್ಷ್ಮೀನಾರಾಯಣ ಲೇಟ್ ಚಂದ್ರೇಗೌಡ, ಶಶಿಕುಮಾರ್, YG ಚಂದ್ರೇಗೌಡ ಮಾತಾಡಿದ್ದೀನಿ. 10 ಬಸ್ಸು ಬರ್ತಾ ಇದ್ದಾರೆ. ಎರಡನೇ ಇದು ಮಾಡ್ಬಿಟ್ಟು ಅದ್ಭುತ ಕಟ್ಬಿಡಿ ಅಡ್ವಾನ್ಸ್ ಕಟ್ಬಿಡಿ ಅಂದ್ರೆ ಅದಕ್ಕೆ ಈ ಅದೇ ಕೊಡ್ತೀನಿ. ಅದೊಂದು ತಕ್ಷಣ ಫಸ್ಟ್ ಆನ್ಲೈನ್ ಕೊಡಿ, ಫಾಲೋ ಮಾಡ್ಕೊಳ್ಳಿ. ಅಷ್ಟೇ ಜವಾಬ್ದಾರಿ. ಥ್ಯಾಂಕ್ ಯು. ಇದು 8 ದಿನ ಬರ್ತೀನಿ. ಬನ್ನಿ ಸರ್, ನೀವೇ ಜಾಗಕ್ಕೆ ಬಂದ ಫಾಲೋ ಮಾಡ್ತೀನಿ ಸರ್. ಈ ಗಾಡಿಗೆ ಗಮನಕ್ಕೆ ಮಾಡಿದ್ರು ಆನ್ಲೈನ್ ಪ್ರೊಸೀಜರ್ ಅದು. ನನ್ನ ಜಮೀನು ಅಳತೆ ಮಾಡ್ಬೇಕಿತ್ತು ಅಂತಂದ್ರು ನಾನು ಆನ್ಲೈನ್ ಅಲ್ಲೇ ಅರ್ಜಿ ಹಾಕ್ತೀನಿ. ಮಾತಾಡ್ಕೊಂಡ್ರೆ ಈಗಲೇ ಆದಷ್ಟು ಬೇಗ ಒಂದು ಸ್ಯಾಟರ್ಡೇಟ್ ಅರ್ಜಿ ಹಾಕ್ಸಿ, ಅರ್ಜಿ ಮಾಡ್ತಾರೆ. ಅಲ್ಲ, ನೀವು ಇದೆಲ್ಲ ಒಂದಲ್ಲ 10 ಅರ್ಜಿ ಕೊಟ್ಟರು ಮ್ಯಾನುವಲ್ ಏನೂ ನಡೆಯೋದಿಲ್ಲ. ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ರಿ. ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡ್ಕೊಂಡಿದ್ದೀವಿ, ನನ್ನ ಜಮೀನು ಅಳತೆ ಮಾಡ್ಕೊಳಕ್ ಅಂತ ಹೊಂದ್ಬಿಡ್ತೀವಿ. ನಮ್ಮಿಂದ ಅರ್ಜಿ ಆಯ್ತಂದ್ರೆ ಒಂದು ಸರ್ವರ್ ಅಳತೆ ಮಾಡ್ಕೊಡ್ತಾರೆ ನಿಮ್ಮ ಸಹಪಾಠಿಗೆ. ಬೈ ಚಾನ್ಸ್ ಅಲ್ಲಿ ಏನಾದ್ರು ದೊಡ್ಡ ಇಶ್ಯೂ ಆಯ್ತು ಅಂತಂದ್ರೆ ಮತ್ತೆ ಸಿವಿಲ್ ಡಿಸ್ಪ್ಯೂಟ್ ಆಗುತ್ತೆ. ಅವರು ಲ್ಯಾಂಡ್ ಇಷ್ಟು ವರ್ಷದಲ್ಲಿ ಯಾವ ಸ್ಟಾಪಿಂಗ್ ಅನುಭವ ಇರಲಿಲ್ಲ. ಸಮಸ್ಯೆ ಸಿವಿಲ್ ಮ್ಯಾನ್ ಅಫಿಷಿಯಲ್ ಹೆಸರು ಮಾಡಬೇಕಿತ್ತು, ರೆವಿನ್ಯೂ ಅಥಾರಿಟಿ ಮಾಡಿಕೊಟ್ಟಿದೆ. ಅವ್ರದ್ದು ಸೊತ್ತಾಗಿರುತ್ತೆ. ನೋಡಿ ಕ್ಯಾಮ್ರಾ ನೋಡ್ಕೊಳ್ಳಿ. ನಮ್ಮ ತಂದೆಗೆ ಬಂದಂಥ ಸೊತ್ತು. ಹಾಗಾಗಿ ಈಗ ಅದನ್ನು ನನ್ನ ಸರ್ಕಾರದಿಂದ ಏನೇನು ನಾನು ಮಾಡ್ಕೊಬೇಕು ಆ ದಾಖಲಾತಿ ಮಾಡಿದ್ದೀನಿ. ಅದು ನನಗೆ ಸಮಸ್ಯೆ ಆಗಿರೋದ್ರಿಂದ ಅಲ್ಲಿ
ರೌಡಿಗಳು ಅವರು ಇವರು ಜಾಗದಲ್ಲಿ ಬರೋದ್ರಿಂದ ನಾನು ಇವರ ಸಹಾಯನ ಕೇಳಿಕೊಂಡು ನಾನು ಈ ಕೆಲಸ ಮಾಡೋದು. ಈಗ ಶಿವನಹಳ್ಳಿ ಎಷ್ಟು ಸರ್ವೆ ನಂಬರು ಎಷ್ಟು ಜಾಗ 57 ಸರ್ವೆ ನಂಬರ್, 1 ಎಕರೆ 1 ಗುಂಟೆ ಕರಾವಳಿ. ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾವಿಬ್ಬರು ಅಣ್ಣ ತಮ್ಮ ಲಕ್ಷ್ಮೀನಾರಾಯಣ. ಈಗ ಯಾರು ಅಕ್ರಮವಾಗಿ ಅದನ್ನ ಪೊಸಿಷನ್ ಬಂದಿದ್ದಾರೆ, ಮಾರಾಟ ಮಾಡಿದ್ದಾರೆ? ಯಾರು ಇದ್ದಾರೆ ಅನ್ನೋದು ನಮಗೆ ಅಷ್ಟು ತಿಳುವಳಿಕೆ ಬರಲಿಲ್ಲ. ಹಾಗಾಗಿ ಈಗ ವಿಚಾರಣೆ ಮಾಡೋದಕ್ಕೆ ಅಂತ ನಾನು ಸಹಾಯನ ನಾನು ತಗೊಂಡು ಬಂದೆ. ಈಗ ಮಾರಾಟ ಮಾಡಿದಾಗ ಖರೀದಿ ಮಾಡೋರು ಯಾರು ಇದ್ದಾರಲ್ಲ, ಈಗ ಕ್ರಯ ಪತ್ರದಲ್ಲೋ ಅದ್ರಲ್ಲೆಲ್ಲ ಇದೆಯಲ್ಲ, ಅದೇನು ಓದಿಲ್ಲ? ಯಾರು ಲಕ್ಷ್ಮೀನಾರಾಯಣ ಸಂಜೀವರಾಯಪ್ಪ ಅಂತ ಮಾಡಿದ್ರು, ಅದನ್ನ ನಾನು ಎಸಿ ಕೋರ್ಟಲ್ಲಿ ವಜಾಗೊಳಿಸಿ. ಏನಂತ ಆದೇಶ ಮಾಡಿದ್ದಾರೆ ಎಸಿ ಅವರು? ಎಸಿ ಅವರು ಇದು ಶಶಿಕುಮಾರ್ ಅವರ ಸ್ವತ್ತಾಗಿರುತ್ತದೆ ಅಂತ ಆದೇಶ ಮಾಡಿದ್ರು. ಸರ್ಕಾರದಿಂದ ನಾವು ಏನು ಈಗ ನಿಮ್ ಜಮೀನು ನಿಮ್ಗೆ ಬೇಕು? ಹೌದು. ಈಗೇನು ಮನವಿ ಕೊಟ್ರಿ? ತಹಸೀಲ್ದಾರ್ ಏನು ಹೇಳಿದ್ರು? ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದಾರೆ. ಅವರು ಏನು ತೀರ್ಮಾನ? ನಿಮ್ಮ ಹೆಸರು? ಶಶಿಕುಮಾರ್. ಯಾವ ಊರು? ಯಲಹಂಕನೇ, ಶಿವನಹಳ್ಳಿ. ಶಶಿಕುಮಾರ್ ಮತ್ತು ಲಕ್ಷ್ಮೀನಾರಾಯಣ ಎಂಬುವರಿಗೆ ಸೇರಿರ್ತಕ್ಕಂಥ ಆಸ್ತಿನ ಶಿವನಹಳ್ಳಿ ಗ್ರಾಮದ ಯಲಹಂಕ ಶಿವನಹಳ್ಳಿ ಗ್ರಾಮದ ಅಲ್ಲಿ 1 ಎಕರೆ 22 ಗುಂಟೆ ಜಮೀನನ್ನು ಭೂಗಳ್ಳರು ಅತಿಕ್ರಮ ಪ್ರವೇಶ ಮಾಡಿ ಬೇರೆಯವರಿಗೆ ಪರಭಾರೆ ಮಾಡಿರ್ತಾರೆ. ಅಲ್ಲಿ ಅದನ್ನ ತೆರವುಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವು ಈಗಾಗಲೇ ತಹಶೀಲ್ದಾರ್ ಹತ್ರ ಮನವಿ ಮಾಡಿದ್ದೀವಿ. ಮತ್ತೆ ನಮಗೆ ಇರ್ತಕ್ಕಂಥ ದಾಖಲಾತಿಗಳನ್ನ ಪ್ರತಿಯೊಂದು ಕಾಪಿಗಳನ್ನು ತಹಶೀಲ್ದಾರ್ಗೆ ವಿವರವಾಗಿ ತಿಳಿಸಿದ್ದೀವಿ. ಅದೇ ರೀತಿ ನಮ್ಮ ಮಿತ್ರರಾದ ಮಾಧ್ಯಮದವ್ರಿಗೂ ತಿಳಿಸಿದ್ದೀವಿ. ಇದು ಯಾಕೆಂತಂದ್ರೆ ಯಲಹಂಕದಲ್ಲಿ ಇದೇ ರೀತಿ ನಡ್ಕೊಂಡು ಹೋಯ್ತು ಅಂತಂದ್ರೆ ಇನ್ನೂ ಅತಿ ಹೆಚ್ಚಿನ ಭೂಗಳ್ಳರು ಹುಟ್ಕೊಂಡು ಯಲಹಂಕನ ಒಂದು ಸ್ಮಶಾನ ಮಾಡೋದಕ್ಕೂ ರೆಡಿ ಇರ್ತಾರೆ ಅಂತ ಭೂಗಳ್ಳರು ಇಲ್ಲಿ ಸೃಷ್ಟಿಯಾಗಿದ್ದಾರೆ ಅಂತ ಹೇಳ್ತಾ, ಮತ್ತೆ ಈ ಒಂದು ಇದರಲ್ಲಿ ನಮ್ಮ ಶಶಿಕುಮಾರ್ ಮತ್ತೆ ಅವರ ಕುಟುಂಬಕ್ಕೆ ಈ ಮಾಧ್ಯಮದ ಮೂಲಕ ಎಲ್ಲ ಒಂದು ಸಹಾಯ ಮಾಡಿ ಮತ್ತೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೀನಿ. ಮಾರ್ಕೆಟ್ ಪರ್ಸೆಂಟ್ ರೇಟ್ ಎಷ್ಟಿದೆ ಸರ್ 1 ಎಕರೆ ಚಿಲ್ಲರೆ ಗುಂಟೆಗೆ? 1 ಎಕರೆ ಸುಮಾರು ಒಂದು 12ರಿಂದ 15 ಕೋಟಿ ಹೋಗುವಂತ ಭೂಮಿ. ಇವತ್ತು ಅದು ಸುಮಾರು ಒಂದು 25 ಕೋಟಿ ಬೆಲೆ ಬಾಳ್ತಕ್ಕಂತ ಸ್ವತ್ತಾಗಿದೆ. ನಿಮ್ಮ ಹೆಸರು ಏನಾಗಿದೆ? ನನ್ನ ಹೆಸರು ಜಯಶಂಕರ್. ನಾನು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ. ಮತ್ತೆ ಇದೇ ಯಲಹಂಕದಲ್ಲಿ 96ನೇ ಇಸ್ವಿನಲ್ಲಿ ಅಧ್ಯಕ್ಷ ಆಗಿದ್ದೆ. ನಾನು ಈಗ ಮಾಜಿ ಆಗಿದ್ದೀನಿ. ಪರಿಚಯ ಮಾಡ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ನಂಜಯ್ಯ ಅಂತ, OCC ಪ್ರೆಸಿಡೆಂಟ್. ಈಗ ಮೂಲತಃ ಇವರು ನಮ್ಮ ಲಕ್ಷ್ಮಯ್ಯನವರು. ಯಲಹಂಕ ನೀವು ಯಾರೇ ಆಗಲಿ, ತಾಲೂಕ್ ಪಂಚಾಯತಿ ಇರ್ಬೋದು, ಮಾಜಿ ಜಿಲ್ಲಾ ಪಂಚಾಯತಿ, ಯಾರನ್ನೇ ಕೇಳಿ, ಜನರೇಷನ್ ಹಿಂದೆ ನಮ್ಕಿನ್ನ ಹಿಂದೆ ಇರೋ ಜನರೇಷನ್ ಕೇಳಿದ್ರೆ ಇದು ಮೂಲತಃ ಲಕ್ಷ್ಮಯ್ಯನವ್ರ ಜಮೀನು ಅಂತ ಈಗಲೂ ಹೇಳ್ತಾರೆ. ಈಗ ನೀವು ಓಲ್ಡ್ ಟೌನ್ ಆ ಕಡೆ ರೈಟ್ ಸೈಡ್ ನ್ಯೂ ಟೌನ್ ಇದೆ, ಲೆಫ್ಟ್ ಓಲ್ಡ್ ಟೌನ್ ಇದೆ. ಓಲ್ಡ್ ಟೌನ್ ಸರ್ಕಲ್ಗೆ ಹೋಗಿ ನೋಡಿ, ಈಗಲೂ ಗೋಪಾಲ್ ಗೌಡ ವೃತ್ತ ಅಂತಾನೆ ಇದೆ. ಇವರು ಜಮೀನ್ದಾರು ಈಗ ಆಸ್ತಿ ಎಲ್ಲ ಭೂಗಳರಿಗೆ ಅವ್ರು ಎಲ್ಲ ಲಪ್ಟಾಯಿಸ್ಬಿಟ್ಟು ಇವರು ಆಟೋ ಓಡಿಸ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಶಿವನಗರ 1 ಎಕರೆ 23 ಗುಂಟೆ ಜಮೀನು ಕೋಡಿ ಆಗಿದೆ ಅಂತ ಹೇಳ್ತಾರೆ. ಪಾರ್ಟ್ 2 ಅಂದ್ಬಿಟ್ಟು 57/2 ಅಂದ್ರೆ ಎಡಬಲ ತೆಗೆದ್ರೆ ಸಿಗ್ಬೇಕಲ್ಲ ಸ್ವಾಮಿ. ಆಕಾರ ಬಂದಾಗ್ಲಿ, ಅಟ್ಲಾಸ್ ಆಗ್ಲಿ, ಟಿಪ್ಪಣಿ ಆಗ್ಲಿ, ಕೋಡಿ ಆಗಿದ್ರೆ ದುರಸ್ತಿ ಮಾಡಿರೋದು ರೆಕಾರ್ಡ್ ಇರ್ಬೇಕಲ್ಲ, ದುರಸ್ತಿ ಆಗಿಲ್ಲ. ಈಗ ಡೆಪ್ಯೂಟಿ ಕಮಿಷನರ್ ಏನ್ ಮಾಡಿದ್ದಾರೆ, ಇವ್ರಿಗೆ ನ್ಯಾಯ ದೊರಕಿಸಿದ್ದಾರೆ ಸದ್ಯಕ್ಕೆ. ಏನಪ್ಪಾ ಅಂತಂದ್ರೆ ಇವರೇ ಮೂಲ ಜಮೀನ್ದಾರು, ಇವ್ರಿಗೆ ಆದೇಶ ಮಾಡಬಹುದು ಅಂತ ಆದೇಶ ಕೊಟ್ಟಿದ್ದಾರೆ. ಆದೇಶ ಮೇರೆಗೆ ನಾವು ತಹಸೀಲ್ದಾರ್ನ ಅಪ್ರೋಚ್ ಮಾಡಿದ್ದೀವಿ. ಅವ್ರು ತೆರವುಗೊಳಿಸಿ ಮಾಡಿಲ್ಲ ಅಂದ್ರೆ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ಇಟ್ಕೊತೀವಿ. ಮುಂದಿನ ದಿನದಲ್ಲಿ ಇವ್ರು ನ್ಯಾಯ ಕೊಡ್ಸೋವರೆಗೂ ಭದ್ರಾಗಿರ್ತೀವಿ ಅಂತ ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೀನಿ. ನಮ್ಮ ಹೆಸರು ನಂಜಪ್ಪ ಅಂತ, OCC ಸಿಟಿ ಪ್ರೆಸಿಡೆಂಟ್, ಬೆಂಗಳೂರು. OCCPI. ಅಂದ್ರೆ ಬಡವರ ಜಮೀನು ಯಾವ ತರ ಕಬಳಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋಂಥದ್ದು, ತಹಸೀಲ್ದಾರ್ ಅವ್ರನ್ನ ಭೇಟಿ ಆಗಿರೋಂಥದ್ದು. ಏನ್ ವಿಚಾರ ಅಂದ್ರೆ ನಮ್ಮ ಶಿವನಹಳ್ಳಿ
ಗ್ರಾಮ ಸರ್ವೆ ನಂಬರ್ 57ರಲ್ಲಿ 1 ಎಕರೆ 22 ಗುಂಟೆ ಜಮೀನು ಇರ್ತಿದೆ. ಈ ಜಮೀನು ಮೂಲ ಬಂದು ಮುನಿಚಂದ್ರೇಗೌಡ ಅಂತ. ನೋಡಿ ಇವ್ರ ಡ್ಯಾಡಿ ಮುನಿಚಂದ್ರೇಗೌಡ ಅಂತ. ಇವ್ರ ಡ್ಯಾಡಿ ಏನ್ ಮಾಡ್ತಾರೆ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ. ಎಸ್ ಸಿ ಸಮುದಾಯದವ್ರನ್ನ ಒಬ್ಬನ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ ಅಂತ ಏನ್ ಮಾಡ್ತಾರೆ, ಅಲ್ಲಿದ್ದಂತ ಒಂದಷ್ಟು ಜನ ಲೋಕಲ್ಸ್, ಯಾವ್ದು ಈ ಶಿವನಹಳ್ಳಿ ಗ್ರಾಮದಲ್ಲಿರೋಂತ ಒಂದಷ್ಟು ಜನ ಲೋಕಲ್ಸ್ ಏನ್ ಮಾಡ್ತಾರೆ, ಒಂದಷ್ಟು ಜನ ರೌಡಿಗಳು, ಒಂದಷ್ಟು ಜನ ಭೂಗಳು, ಇವರೆಲ್ಲ ಏನ್ ಮಾಡ್ತಾರೆ, ಇಂಥ ಕ್ಯಾಸ್ಟ್ ಅಲ್ಲಿ ನೀನ್ ಮದುವೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಪಾಪ ಇವ್ರನ್ನ ಊರಿಂದ ಓಡ್ಸಕ್ಕಿರೋದು. ಇವ್ರ ತಂದೆ ಎಸ್ ಸಿ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನ ಮನೆಯಿಂದಾನೆ ಊರಿಂದಾನೆ ಓಡ್ಸಕ್ಕಿರೋದು. ಇವ್ರ ಏನಂತ ಬಂದಿದ್ದಾರೆ, ಈ 1 ಎಕರೆ 22 ಗುಂಟೆ ಜಮೀನು ಉಳಿಸ್ಕೊಡ್ರಪ್ಪ ಅಂತ ನಮ್ಮ ಹತ್ರ ಬಂದಿದ್ದಾರೆ. ನಾನು ನೀಟಾಗಿ ಜಮೀನೆಲ್ಲ ನೋಡಿದ್ರೆ ಯಾಕೆ ಇವ್ರ ಜಮೀನಲ್ಲಿ ಇಲ್ಲ ಅಂದ್ರೆ, ಪ್ರೆಸೆಂಟ್ ಡಾಕ್ಯುಮೆಂಟ್ ಇಂದ ಹಿಡ್ಕೊಂಡು ಎಸ್ ಸಿ ಆದೇಶದಿಂದ ಹಿಡ್ಕೊಂಡು ತಹಸೀಲ್ದಾರ್ ಆದೇಶದಿಂದ ಹಿಡ್ಕೊಂಡು ಪ್ರತಿಯೊಂದು ಇವ್ರಿಗೆ ಆಗಿದೆ. ಯಾಕೆ ಇವ್ರ ಜಮೀನಲ್ಲಿ ಇಲ್ಲ ಅಂದ್ರೆ ಇವ್ರ ತಂದೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂತ. ಹಂಗಾಗಿ ಪ್ರೆಸೆಂಟ್ RTC ಇವ್ರ ಹೆಸರಲ್ಲಿ ಇರೋದ್ರಿಂದ ನಾವ್ ಈಗಾಗಲೇ ಅಡ್ವೈಸ್ ಕೊಟ್ಟಿದ್ದೀವಿ. ಮತ್ತೆ ಜಮೀನ್ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ADLR ಅವರು ಬರುತ್ತಿದ್ರು, ತಹಸೀಲ್ದಾರ್ ಅವ್ರು ಬರಲ್ಲ, ಅವ್ರ ಕೆಲಸ ಅವ್ರ ಖಾತೆ ಮಾಡ್ಕೊಟ್ಟಿದ್ದಾರೆ. ಬೇರೆಯವರು ಖಾತೆ ಮಾಡ್ಕೊಂಡ್ಬಿಟ್ಟಿದ್ರು, ಆದ್ರೆ ಆ ಖಾತೆನ ವಜಾ ಮಾಡಿ ಇವ್ರ ಹೆಸರು ಖಾತೆ ಮಾಡ್ಕೊಂಡಿದ್ದಾರೆ. ಪ್ರೆಸೆಂಟ್ ಖಾತೆ ಇವ್ರ ಹೆಸರಲ್ಲಿ ಇದೆ. ಇಂಥ ಬಡವರಿಗೆ ಅಷ್ಟೆಲ್ಲಾ ಆಸ್ತಿಗಳಿದ್ರು, ಇದೊಂದೇ ಮಾತ್ರ ಆಸ್ತಿ ಅಲ್ಲ, ಸುಮಾರು ಆಸ್ತಿಗಳಿದ್ದು ಇವ್ರಿಗೆ. ಅಷ್ಟೆಲ್ಲಾ ಆಸ್ತಿ ಇದ್ರು, ಇಂಥ ಬಡವರಿಗೆ ಅನ್ಯಾಯ ಆಗುವಂತ ಕೆಲಸ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ನಮ್ಮ ಶಿವನಹಳ್ಳಿ ಸರ್ವೆ ನಂಬರ್ 57ರಲ್ಲಿ ಇವ್ರ ಜಮೀನು 1 ಎಕರೆ 22 ಗುಂಟೆ ಏನಿದೆ, ಇದನ್ನ ಈ ಕೂಡಲೇ ಅಲ್ಲಿರುವಂತ ಯಾರು ಭೂಗಳಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಜೊತೆಯಲ್ಲಿ ನಮ್ಮ KR ಪುರಂ ತಾಲೂಕು ಆಫೀಸ್ ಲಿಮಿಟ್ ಅಲ್ಲಿ ಆಯ್ತಲ್ಲ, ಮನೆಗಳು ಕಟ್ಟಿರೋ ಮನೆಗಳನ್ನ ಬೀಗ ತೆಗೆಸಿ ಆ ಬೀಗಗಳನ್ನ ರಿಯಲ್ ಓನರ್ಸ್, ಲ್ಯಾಂಡ್ ಓನರ್ಸ್ಗೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ನಡೀತು. ಈ ತರ ಕೆಲಸ ಇಲ್ಲಿನೂ ನಡೀಬೇಕು. ಅಲ್ಲಿರುವಂತ ಮನೆಗಳನ್ನ ಡೆಮೊಲೇಷನ್ ಮಾಡಬೇಕು, ಇಲ್ಲ ಆ ಮನೆಗಳನ್ನ ಆಧಿಪತ್ಯ ಅದು ಓನರ್ಶಿಪ್ ನ ಈ ವ್ಯಕ್ತಿ ಕೊಡ್ಬೇಕು. ಇದು ಎಲ್ಲ ಪಕ್ಕ ಲೀಗಲ್ ಸರ್. ಯಾವ್ದಾದ್ರು ಒಂದು ವಿಚಾರವಾಗಿ ನಾವು ಬಂದಿದೀವಿ ಅಂದ್ರೆ ಪಕ್ಕ ಲೀಗಲ್ ಆಗಿ ಬರ್ತೀವಿ. ಪಾಪ ಇವ್ರಿಗೆ ಯಾರು ದಿಕ್ಕಿಲ್ಲ. ಆ ಟೈಮಲ್ಲಿ ಈ ಮುನಿಚಂದ್ರೇಗೌಡ ಅನ್ನೋರು ಸ್ವಲ್ಪ ಈ ತರ ಒಂದು ಕೆಳ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಪಾಪ ಈ ತರ ಮಾಡೋಂತ ತಪ್ಪು. ಇಂಥವ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಈ 1 ಎಕರೆ 22 ಗುಂಟೆ ಜಮೀನು ಏನಿದೆ 100% ಈ ವಿಚಾರದಲ್ಲಿ ಇವ್ರಿಗೆ ನ್ಯಾಯ ಸಿಗುತ್ತೆ. ಇವ್ರ ಜಮೀನು ಬಂದೇ ಬರುತ್ತೆ ಸರ್. ಥ್ಯಾಂಕ್ ಯು. ಕೇಳಿ ಈಗ ಜಾಗದಲ್ಲಿ ಒಂದಷ್ಟು ಜನ ಇದ್ದಾರೆ. ಈಗ ಸುಮ್ನೆ ನಾವು ಅದೇನೋ ಹೇಳ್ತಾರಲ್ಲ ಆ ತರ ಯಾರ್ಯಾರ ಸುಳ್ಳು ಹೇಳ್ಕೊಂಡು ಅವನ್ನೆಲ್ಲ ನಾವು ಹೀರೋಗಳು ಮಾಡೋದಕ್ಕೆ ಹೋಗಲ್ಲ ಸರ್. ನಮ್ದು ಅವಾಗ ಯಾವಾಗ ಇಶ್ಯೂ ಆಗ್ಬಿಟ್ಟಿದೆ ಇದು. ಮತ್ತೆ ಈಗ ನಾವು ಅವ್ರ ಹೆಸರುಗಳೆಲ್ಲ ಹೇಳ್ಕೊಂಡು ಅವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಯಾಕೆ ನಮ್ಗೆ ಅದ್ರಲ್ಲಿ ಬೇಡ, ನಮ್ಗೆ ಭೂಮಿ ಬೇಕಷ್ಟೇ. ಇದಾಗಿ ಒಂದು 20 ವರ್ಷ ಆಗಿದೆ. 14 ವರ್ಷದಿಂದ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಇವಾಗ ಗೆದ್ಬಿಟ್ಟವನೆ. ಪಾಣಿ ಬರ್ತಾ ಇದೆ, ಗೆದ್ದಿದ್ದಾನೆ. ಬಟ್ ಅವ್ರು ರೀಸೆಂಟ್ ಆಗಿ ಕೂಡ KC ಅವರು ಪಾಣಿ ಮಾಡಿಸಿದ್ದಾರೆ. ಯಾರ ಕಡೆಯಿಂದಾನು ಇವ್ರು ಜಮೀನು ಬಿಡ್ಸಕ್ ಆಗಿಲ್ಲ. ಕೊನೆಗೆ ನಮ್ಮ ಹತ್ರ ಬಂದಿದ್ದಾರೆ ಇವರು ಶಶಿಕುಮಾರ್ ಮತ್ತೆ ನಿಮ್ ತಮ್ಮ ಲಕ್ಷ್ಮೀನಾರಾಯಣ್ ಮತ್ತೆ ಶಶಿಕುಮಾರ್. ಪಾಪ ನಿಜವಾದ ಬಡವರಣ್ಣ, ಇಂಥವ್ರಿಗೆ ಹೆಲ್ಪ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲ ಜಮೀನಾದ್ರೂ ಕೊಡ್ಲಿ, ಇಲ್ಲ ಅಲ್ಲಿ ಮನೆ ಕಟ್ಕೊಂಡಿರೋಂಥವ್ರು ಕೇಸ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಇಂಥ ಬಡವರು ಕೊಡ್ಲಿ. ನಾವ್ ಅದನ್ನೇ ಮನವರಿಕೆ ಮಾಡಿದ್ವಿ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಸರ್ವೆ ಅಧಿಕಾರಿಗಳಿಗೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. 100% ಇವ್ರಿಗೆ ನ್ಯಾಯ ಸಿಗುತ್ತೆ ಸರ್. ಥ್ಯಾಂಕ್ ಯು. ಮಾಧ್ಯಮದವರಿಗೆ ಈ ನಮ್ಮ ಯಲಹಂಕದಲ್ಲಿ ಶಿವನಹಳ್ಳಿ ಗ್ರಾಮದಲ್ಲಿ ನಡೆತಕ್ಕಂತ ಭೂ ಹಗರಣದ ಬಗ್ಗೆ ನಮ್ಮಲ್ಲಿ ಮತ್ತೆ ತಹಶೀಲ್ದಾರ್ ಅಲ್ಲಿ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿ ನಾವು ಈ ಮಾಧ್ಯಮದ ಮೂಲಕ ಎಲ್ಲ ಸಾರ್ವಜನಿಕವಾಗಿ ತಿಳಿಯಪಡಿಸಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಾಧ್ಯಮದಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನನ್ನ ಹೆಸರು ಜಯಶಂಕರ್ H ಅಂತ. ನಾನು ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷನಾಗಿ ಬೆಂಗಳೂರು ಉತ್ತರ ತಾಲೂಕಿನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿರುತ್ತೇನೆ. ಮತ್ತೆ ಇದೇ ಯಲಹಂಕ ಸೇರಿದ ಶಿವನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 57ರಲ್ಲಿ 1 ಎಕರೆ 22 ಗುಂಟೆ ಜಮೀನಿನಲ್ಲಿ ಮೂಲತಃ ಓನರ್ಗಳಾದಂತ ಹಿಂದೆ ಲಕ್ಷ್ಮಯ್ಯ ಅವರಿದ್ರು. ಲಕ್ಷ್ಮಯ್ಯ ಅವರ ಮಕ್ಕಳು
ಮುನುಚಂದ್ರೇಗೌಡ ತದನಂತರ ಶಶಿಕುಮಾರ್ ಮತ್ತೆ ಲಕ್ಷ್ಮೀನಾರಾಯಣ ಎಂಬವರ ಹೆಸರಿನಲ್ಲಿ ಖಾತೆ ಮತ್ತೆ RTC ಮಿಟೇಷನ್ ಇವೆಲ್ಲ ದಾಖಲಾಗಿದ್ದು ಸಹ ಇದೆಲ್ಲ ಕೆಲವರು ಭೂ ಕಳ್ಳರು ಅದರ ಅತಿಕ್ರಮ ಪ್ರವೇಶ ಮಾಡಿ ಇವರಿಗೆ ಲಕ್ಷ್ಮಿಯವರ ಮೂಲತಃ ಬಂದಿರತಕ್ಕಂಥ ಲಕ್ಷ್ಮಯ್ಯ ಅವರು ಮತ್ತು ಮುನ್ಚಂದ್ರೇಗೌಡರ ಸೊತ್ತನ್ನು ಕಬಳಿಸಿ ಈ ಶಶಿಕುಮಾರ್ ಮತ್ತೆ ಲಕ್ಷ್ಮೀನಾರಾಯಣ ಎಂಬುವರಿಗೆ ನೋಡಿದಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಈಗ ನಮ್ಮ GTD ನ್ಯೂಸ್ ನಾನು ನಿಮಗೆ ಅಥವಾ ನಿಮ್ಮ ಗ್ರಾಮಗಳಿಗೆ, ನಿಮ್ಮ ಪಕ್ಕದ ಮನೆ ಅಥವಾ ಯಾವುದೇ ಸುದ್ದಿಗಳಾಗಿರ್ಬೋದು ನಮಗೆ ತಲುಪಿಸಿ. ದಯವಿಟ್ಟು ಅದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆ ಅಥವಾ ನಾವು ಪರಿಹಾರವನ್ನು ಹುಡುಕ್ತೀವಿ, ಕಂಡುಹಿಡಿತೀವಿ ಮತ್ತು ನಿಮಗೆ ಸಮಸ್ಯೆಗಳಿಗೆ ಅತಿ ಬೇಗದಲ್ಲಿ ಪರಿಹಾರ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.